ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಸೊ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಇವತ್ತಂತೂ ಕಣ್ಣೀರು ಬರೋ ಥರನೇ ಇದೆ ಸೀರಿಯಲ್ ಅಂತೂ ಸಖತ್ತಾಗಿದೆ. ಕೊನೆವರೆಗೂ ನೋಡಿದ್ರೆ ನಿಮಗೆ ಖಂಡಿತ ಸ್ಟೋರಿ ಅರ್ಥ ಆಗುತ್ತೆ. ಯಾರ್ಯಾರ ಮುಖವಾಡಗಳೇನು, ಯಾರ್ಯಾರು ಏನು ಕತೆ ಅಂತ ಹೇಳ್ಬಿಟ್ಟು ಎಲ್ಲ ಗೊತ್ತಾಗುತ್ತೆ ಈ ವಿಡಿಯೋ ಮುಖಾಂತರ. ಸೊ ಹಾಗೆಯೇ ಪ್ರಾಡಕ್ಟ್ ಇವತ್ತು ಒಂದು ವಿಡಿಯೋ ಕೂಡ ಮಾಡಿಕೊಂಡು ಅಂದರೆ ರಿವ್ಯೂ ಮಾಡಿಕೊಂಡು ಹಾಕಿದ್ದೀನಿ. ಅಲ್ಲಿ ಕೂಡ ನಿಮಗೆ ಇಷ್ಟ ಆದರೆ ಖಂಡಿತ ಮೀಶೋದಲ್ಲಿ ಬೈ ಮಾಡ್ಬೋದು. ತುಂಬ ಪ್ರೀಮಿಯಂ ಕ್ವಾಲಿಟಿಯಲ್ಲಿರುತ್ತೆ ಎಲ್ಲ ಕೂಡ. ಇವಾಗ 70% ಆಫರ್ ಕೂಡ ನಡೀತಾ ಇದೆ ಮೀಶೋದಲ್ಲಿ. ಸೊ ಬನ್ನಿ ಈಗ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಇನ್ನೇನಿಲ್ಲಿ ರಕ್ತ ಕೊಟ್ಟಿರ್ತಾರಲ್ವ ಅಣ್ಣ, ಅಂದರೆ ಸತ್ಯ ಅಣ್ಣ ಕಾವೇರಿಗೆ, ಆ ನರ್ಸ್ ಇದ್ಕೊಂಡು ಸರ್ ತುಂಬ ಥ್ಯಾಂಕ್ಸ್ ಸರ್ ನಿಮಗೆ ಅಂತ ಅಂದಾಗ ಅವ್ರು ಹೇಗಿದ್ದಾರೆ ಈಗ ಪೇಷೆಂಟು ಅಂತೇಳಿ ಸತ್ಯಣ್ಣ ಕೇಳ್ತಾರೆ. ಅವ್ರೀಗ ಪರವಾಗಿಲ್ಲ, ಇನ್ನೂ ಎಚ್ಚರಿಕೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನರ್ಸು. ಸೊ ಅವ್ರ ಕಡೆಯಿಂದ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸರ್ ಅಂತ ಕೂಡ ಹೇಳ್ತಾರೆ. ಇನ್ನು ಫೈನಲಿ ಅದೆಲ್ಲ ಆದಮೇಲೆ ನಾನೊಂದು ಸರಿ ನೋಡ್ಬೋದಾ ಅಂತ ಸತ್ಯಣ್ಣ ಕೇಳ್ತಾರೆ ನರ್ಸ್ನ. ಇಲ್ಲ ಸರ್ ಅದು ಜೈಲು ಹಾಸ್ಪಿಟ್ಲ್ ಅಲ್ವಾ, ಸೊ ಪರ್ಮಿಷನ್ ಇಲ್ಲದೆ ಆ ರೀತಿ ಎಲ್ಲ ತೋರ್ಸೋಕ್ಕಾಗಲ್ಲ ಸರ್ ಅಂತೇಳಿ ನರ್ಸ್ ಹೇಳ್ತಾರೆ. ಇನ್ನು ಅಷ್ಟರಲ್ಲೇ ರಾಣಿ ಕೂಡ ಅಲ್ಲಿಗೆ ಓಡಿ ಬರ್ತಾಳೆ. ಅವ್ರ ಮಾವ ಬೇರೆ ರಕ್ತ ಕೊಡೋಕ್ಕೆ ಬಂದಿರ್ತಾರಲ್ವ. ಸೊ ಹಾಗಾಗಿ ನಮ್ಮ ಮಾವ ಹೇಗಿದ್ದಾನೋ ಏನೋ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಮಾವ ಏನಾಯಿತು, ನೋವಾಯ್ತಾ, ಹಾಗೆ ಹೀಗೆ ಅಂತೇಳಿ ಕೇಳ್ತಾ ಇರ್ತಾಳೆ. ಅವಳು ಬಂದು ಇನ್ನು ಮಾವ ಅನ್ನೋಕ್ಕಿಲ್ಲ, ಕಾವೇರಿ ಕಿವಿಗೆ ಬಿದ್ದುಬಿಡುತ್ತೆ ಆ ವಾಯ್ಸು. ಬಿದ್ದುಬಿಟ್ಟು ಕೈ ಕಾಲೆಲ್ಲ ಆಡಿಸ್ತಾ ಇರ್ತಾಳೆ. ಸೊ ಅವಳಿಗೆ ನೆನಪಿಲ್ದಲೇ ಬಿದ್ದೋಗಿರ್ತಾಳಲ್ವ. ಸೊ ಆದರೂ ಕೂಡ ವಾಯ್ಸ್ ಕಂಡು ಕಳ್ಳು ಅನ್ನೋದು ಅದೇ ಅಲ್ವಾ, ಕಣ್ಣೀರು ಬಂದ್ಬಿಡತ್ತೆ. ಆ ಥರ ಅವಳು ತುಂಬ ಇದು ಮಾಡ್ತಾ ಇರ್ತಾಳೆ. ಆದರೂ ಕೂಡ ಅವರು ಅಲ್ಲಿಂದ ಹೊರಟೋಗ್ತಾರೆ. ಇನ್ನು ಟಿ ಸಿ ಇಸ್ಕೋಬೇಕಲ್ವ. ಸೊ ಹಾಗಾಗಿ ಇನ್ನು ಇಲ್ಲಿ ಅದನ್ನು ನೋಡಿಬಿಟ್ಟು ಇನ್ನೊಬ್ಬರು ಇವ್ರಿಗೆ ಗೊತ್ತಿರುತ್ತೆ, ಅಂದರೆ ಕಾವೇರರು ಅಣ್ಣ ಮಗಳು ಅಂತ ಹೇಳ್ಬಿಟ್ಟು, ಆದರೂ ಕೂಡ ಹೇಳೋಕ್ಕಾಗಲ್ಲ, ರೂಲ್ಸ್ ಅಲ್ವಾ. ಸೊ ಇಲ್ಲಿಗೆ ಬಂದಾದಮೇಲೆ ಕೂತ್ಕೊಂಡಿರ್ತಾರೆ. ಮಾವ ತುಂಬ ನೋವಾಯ್ತಾ ಅಂತ ರಾಣಿ ಕೇಳ್ತಾಳೆ. ಈ ಮಾವ ಸೊಸೆದೇ ಒಂದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಅವ್ರು ಇನ್ನೊಬ್ಬರು ಅಧಿಕಾರಿ ಬಂದಾಗ ಮೇಡಮ್ ನಮಗೆ ಟಿ ಸಿ ಕೊಡ್ಬೋದಾ, ಮತ್ತು ಹಾಗೇ ನಮಗೇನಾದರೂ ಪರ್ಮಿಷನ್ ಸಿಗುತ್ತಾ ನಾವು ಕಾವೇರಿನ ನೋಡೋಕ್ಕೆ ಅಂತ ಕೂಡ ಅವ್ರ ಅಣ್ಣ ಕೇಳ್ತಾನೆ. ಸರ್ ಆ ರೀತಿಯಲ್ಲಿ ಆಗಲ್ಲ ಸರ್, ಈಗ ಇವತ್ತು ಟಿ ಸಿ ಒಂದು ಕೊಡ್ತೀವಿ, ನೆಕ್ಸ್ಟ್ ಟೈಮ್ ಬಂದಾಗ ನೀವು ಖಂಡಿತ ನೋಡೋಕ್ಕೆ ನಾನು ಅವಕಾಶ ಮಾಡಿಕೊಡ್ತೀನಿ ಅಂತ ಕೂಡ ಹೇಳಿದಾಗ ರಾಣಿ ಹೇಗಿದೆಯಮ್ಮ ಏನಮ್ಮ ಅಂತೆಲ್ಲ ಕೇಳಿದಾಗ ಮೇಡಮ್ ತುಂಬಾ ಚೆನ್ನಾಗಿದ್ದೀನಿ ಮೇಡಮ್, ನಾನು ಒಂದು ವಿಷಯ ಗೊತ್ತಾ, ನಮ್ಮ ಮಾವ ಸ್ಕೂಲಿಗೆ ಸೇರಿಸ್ತಾನಂತೆ ನನ್ನ, ಅದಕ್ಕೋಸ್ಕರ ನಾವು ಚೀಟಿ ತೊಗೊಂಡೋಗೋಣಂತ ಬಂದಿದ್ವಿ ಅಂತ ಕೂಡ, ಚೀಟಿ ಅಲ್ಲ ತೊಗೊಂಡೋಗೋಣಂತ ಬಂದಿದ್ವಿ ಅಂತ ಕೂಡ ಹೇಳ್ತಾಳೆ. ಟಿ ಸಿ ಓಕೆನಾ, ಅದನ್ನು ತಿರ್ಗಾ ಮೇಲೆ ಕಮೆಂಟ್ ಹಾಕ್ಬೇಡಿ. ಸೊ ಒಂದೊಂದು ಸರಿ ಮಾತಾಡಬೇಕಾದಾಗ ಕನ್ಫ್ಯೂಷನ್ ಆಗಿಬಿಡುತ್ತೆ. ಸುಮಾರು ಜನ ಕಮೆಂಟ್ ಹಾಕ್ತಾ ಇರ್ತೀರಾ. ಸೊ ಪರವಾಗಿಲ್ಲ, ತಪ್ಪಿದ್ದಾಗ ಹೇಳಿದರೆ ನಾನಂತೂ ಅದನ್ನು ತಿದ್ಕೊಳ್ತೀನಿ. ಸೊ ಇನ್ನೇನು ಸರಿ ಆಯ್ತಮ್ಮ, ನಿನಗೆ ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಬೆಳೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಅವರು ನಮ್ಮಮ್ಮನ್ನ ನಾನು ಬಿಡಿಸ್ಕೊಂಡು ಹೋಗಬೇಕು, ಚೆನ್ನಾಗಿ ಓದಿ ಅಂತ ಕೂಡ ಅಧಿಕಾರಿ ಮುಂದೆ ರಾಣಿ ಹೇಳ್ತಾಳೆ. ಇನ್ನು ಫೈನಲಿ ಇನ್ನೊಬ್ಬರು ಅಧಿಕಾರಿ ಬರ್ತಾರೆ. ಟಿ ಸಿ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಟಾಗ ಮೇಡಮ್ ಥ್ಯಾಂಕ್ಸ್ ಮೇಡಮ್ ಅಂತ ಹೇಳ್ತಾಳೆ. ಆದರೆ ನಮ್ಮಮ್ಮನ್ನ ನೋಡಬೇಕಿತ್ತು ಅಂದಾಗ ರಾಣಿ ಬೇಜಾರು ಮಾಡ್ಕೋಬೇಡ, ಇವತ್ತು ಪರ್ಮಿಷನ್ ಇಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ನಿನಗೆ ಪರ್ಮಿಷನ್ ಕೊಡಿಸಿ ನೋಡೋ ಅವಕಾಶ ಮಾಡಿಕೊಡ್ತೀನಿ ಅಂತ ಕೂಡ ಅಲ್ಲಿ ಹೇಳ್ತಾರೆ. ಇನ್ನೂ ಒಂದು ಕಡೆ ಇಲ್ಲಿ ಯಾರನ್ನೋ ಕೊಲೆ ಮಾಡಿ ಬಂದಿರ್ತಾನಲ್ವ ವರ್ಧ, ಅದನ್ನು ಬರಬೇಕಾದಾಗ ಓಡಿ ಬರ್ತಾ ಇರ್ತಾನೆ. ಅಷ್ಟರಲ್ಲಿ ಬಾಲ ಓಡಿ ಬರ್ತಾನೆ ಅಲ್ಲಿಗೆ. ಏನಾಯಿತು ಬಾಸ್, ಯಾಕೆ ಅಷ್ಟೊಂದು ಗಾಬರಿಯಿಂದ ನಿಂತಿದ್ರೆ, ಏನು ಹೇಳಿ, ಅದೇನು ಪ್ರಾಬ್ಲಮ್ ಅಂತ ನಾನು ಸಾಲ್ವ್ ಮಾಡ್ತೀನಿ ಅಂತ ಹೇಳಿದಾಗ ಸದ್ಯಕ್ಕೆ ಏನೂ ಕೇಳಿಸ್ಕೊಂಡಿಲ್ಲ ಇವನು ಅಂತ ಹೇಳ್ಬಿಟ್ಟು ವರ್ಧ ಒಂಥರ ಟೆನ್ಷನ್ನ ಫ್ರೀ ಮಾಡ್ಕೊತಾನೆ. ಯಾಕೆ ಬಾಸ್ ಈ ರೀತಿ ಸಪ್ಪಗಿದ್ದೀರಾ, ಅದೇನಂತ ಹೇಳಿ ಅಂತ ಅಂದಾಗ ಫೈನಲಿ ಏನಿಲ್ಲ ಅಂತ ವರ್ಧ ಹೇಳಿದಾಗ ಅಲ್ಲೊಬ್ಬ ರೌಡಿ ಕಣ್ಣಿಗೆ ಬೀಳ್ತಾನೆ. ಬಾಲಿನ ಕಣ್ಣಿಗೆ ಆ ರೌಡಿ ಬೀಳ್ತಾನೆ. ಇವನು ಒಂದ್ಸರಿ ಎಲ್ಲೋ ಸಿಗಾಕೊಂಡಿರ್ಬೇಕಾದಾಗ, ಅಂದರೆ ಇವ್ರ ಹೆಸರು ಹೇಳ್ಕೊಂಡು ವರ್ಧನ ಹೆಸರು ಕೆಟ್ಟ ಕೆಲಸ ಮಾಡ್ತಾನೆ ಅಂತೇಳಿ ಒಂದ್ಸರಿ ಹುಡ್ಕಕ್ಕೆ ಹೋಗಿದ್ದ ಬಾಲ. ಅವಾಗ ಇವನು ಸಿಗಾಕೊಂಡಲ್ಲೇ ತಪ್ಪಿಸ್ಕೊಂಡು ಹೊರಟೋಗಿದ್ದ. ಬಸ್ಸು ಇವನು ಯಾಕೆ ಇಲ್ಲಿದ್ದಾನೆ, ಇವನು ನಿನ್ನ ಬಗ್ಗೆ ತುಂಬ ಕೆಟ್ಟದಾಗೆ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಅವನ್ನ ಕರ್ಕೊಂಡು ಬರ್ತಾನೆ. ಆದರೆ ಇವನು ಕೆಟ್ಟ ಕೆಲಸನೇ ಮಾಡ್ತಿರೋದು ಆ್ಯಕ್ಚುಲಿ ವರ್ಧ. ಅವ್ರ ಜೊತೆಗೆಲ್ಲ ಕೆಟ್ಟ ರೌಡಿಗಳೇ ಇರ್ತಾರಲ್ವ, ಆದರೆ ಬಾಲನ್ಗೆ ಅದೆಲ್ಲ ಗೊತ್ತಿರಲ್ಲ, ಒಳ್ಳೊಳಗೆ ಸಂಚು ಮಾಡ್ತಾ ಇರ್ತಾರೆ. ಸೊ ಏನು ಗೊತ್ತಾ ಬಸ್ಸು, ಇವನು ನಿಮ್ಮ ಬಗ್ಗೆ ಏನೇನೋ ಕೆಟ್ಟದಾಗೆಲ್ಲ ಅಲ್ರೆ ಮಾಡ್ತಿದ್ದಾನೆ, ಅನ್ಯಾಯ ಮಾಡ್ತಿದ್ದಾನೆ ಅಂತ ಹೇಳಿದಾಗ ಹೌದಾ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನಾದರೂ ವರ್ಧ ಹಿಂದಕ್ಕೆ ಹಾಕ್ಕೊಳ್ತಾನೆ ರೌಡಿನ. ಏನೋ ಈ ರೀತಿ ಎಲ್ಲ ಮಾಡ್ತೀಯನೋ ನೀನು, ಕೆಟ್ಟ ಕೆಲಸ ಅಂತ ಹೇಳ್ಬಿಟ್ಟು ವರ್ಧ ಹೋಗ್ಬಿಟ್ಟು ಅವ್ನ ಕಪಾಳಕ್ಕೆ ಒಂದು ಬಾರಿಸ್ತಾನೆ. ಮತ್ತು ಬಾರಿಸ್ಬೇಕಾದ ಕೂಡ ಕಣ್ಣು ಮಿಟಿಸ್ಕೊಂಡೇ ಬಾರಿಸ್ತಾನೆ. ಸೊ ನಾನು ಈ ರೀತಿ ಮಾಡ್ತೀನಿ, ನೀನು ಸುಮ್ಮನಿರು ಅನ್ನೋ ಥರ ಅರ್ಥದಲ್ಲಿ ಅವನ್ನ ಹೋಗಿ ಹೊಡಿತಾನೆ. ಹೊಡೆದುಬಿಟ್ಟು ಇನ್ನು ಫೈನಲಿ ಹಾಗಾದರೆ ನನ್ನ ಮೇಲೆ ಪ್ರಮಾಣ ಮಾಡು, ಇನ್ಮೇಲೆ ಯಾವತ್ತಿಂಥ ಕೆಲಸ ಮಾಡಲ್ಲ ಅಂತ ಹೇಳ್ಬಿಟ್ಟು ಈ ವರ್ಧ ಹೇಳ್ತಾನೆ ಆ ರೌಡಿಗೆ. ಅವ್ನು ಪ್ರಮಾಣ ಮಾಡಬೇಕು ಅಂತ ಹೋದಾಗ ಬಾಲ ಇದ್ಕೊಂಡು ಬಿಡಿ ಬಾಸ್ ಅವನ ಮೇಲೆ ನಂಬಿಕೆ ಇದೆ, ಇನ್ಯಾಕೆ ಪ್ರಮಾಣ ಎಲ್ಲ ಮಾಡಿಸ್ಕೊತೀರ ಅಂತ ಬಾಲ ಹೇಳ್ತಾನೆ.
ಏನು ಗೊತ್ತಾ, ಬಾಲನ್ ಕ್ಯಾರೆಕ್ಟರ್ ತುಂಬ ಒಳ್ಳೇದಿಲ್ಲಿ. ಸೊ ಆದರೆ ಅಂಥ ವರ್ಧನ್ ಜೊತೆ ಸೇರಿಕೊಂಡು ಅವ್ನು ಏನಂತ ಮೃಗ ಅನ್ನೋದೇ ಗೊತ್ತಿರಲ್ಲ ಬಾಲನ್ಗೆ. ಹಾಗಾಗಿ ಅವನ್ನ ನಂಬಿ ಅವನ ಜೊತೆ ಕೆಲಸ ಮಾಡ್ತಿರುವಂಥದ್ದು. ನಿಜವಾಗಿ ಇದು ಮುಂದೆ ಹೋಗ್ತಾ ಹೋಗ್ತಾ ಸೀರಿಯಲ್ ಅಂತೂ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅನ್ನೋದು ನನ್ನ ಆಸೆ. ಇನ್ನೇನು ಫೈನಲಿ ಅದೆಲ್ಲ ಮಾಡಿಸ್ಕೊಂಡಿದ್ದಾದಮೇಲೆ ಬಾಲ ಕೂಡ ಸುಮ್ಮನಾಗ್ಬಿಡ್ತಾನೆ. ಆ ರೋಡ್ ಇದ್ಕೊಂಡು ಏನು ಬಾಸ್ ಇವ್ನು ಈ ರೀತಿ ಎಲ್ಲ ಮಾಡ್ತಿದ್ದಾನೆ ಅಂದಾಗ, ನೀನು ತಲೆ ಕೆಡಿಸ್ಕೊಬೇಡ, ಹೋಗು ನಾನೆಲ್ಲ ನೋಡ್ಕೊತೀನಿ, ನಿನ್ನ ಕೆಲಸ ನೀನು ಮಾಡೋಗು ಅಂತೇಳಿ ಆ ರೋಡಿಗೆ ಹೇಳ್ಬಿಟ್ಟು ವರ್ಧ ಕಳಿಸ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾನೆ, ನೀನು ಹೀಗೆ ಬಿಟ್ಟರೆ ಆಗಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಫೈನಲಿ ಇಲ್ಲಿ ಒಂದು ಕಡೆ ಇವ್ರನ್ನ ಚಾರ್ಜ್ ತೊಗೊಂಡಿರ್ತಾರೆ ಇನ್ನೊಬ್ಬರು ಪೊಲೀಸ್ ಅಧಿಕಾರಿ. ಏನು ಕಂಚಣ, ಏನು ಮಾಡ್ತಾ ಇದೀಯ ನೀನು, ಏನು ಮಾಡೋಕ್ಕೆ ಹೊಟ್ಟಿದ್ಯಾ, ಅಲ್ಲ ಏನಕ್ಕೆ ಅವಳಿಗೆ ಅಷ್ಟೊಂದು ಏಟ್ ಮಾಡಿದ್ಯಾ ಕಾವೇರಿಗೆ, ನಿಂಗೇನು ಅನ್ಸೋದಿಲ್ವಾ, ನಿನ್ಗೇನು ಕಾಮನ್ ಸೆನ್ಸ್ ಇಲ್ವಾ, ಯಾಕೆ ಅವಳ ಮೇಲೆ ನಿನ್ಗೆ ಅಷ್ಟೊಂದು ವೇಷ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ ಅಧಿಕಾರಿ. ಸೊ ಏನಾಗುತ್ತೆ ಅಂತೇಳಿ ನೋಡ್ತಾ ಹೋಗಿ. ಇನ್ನು ಫೈನಲಿ ಇವತ್ತು ನಾನು ಮೀಶೋದಲ್ಲಿ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದೆ. ಪ್ರಾಡಕ್ಟ್ ಅನ್ನೋದಕ್ಕಿಂತ ಒಂದು ಟಾಪ್ ಇದು, ಆ್ಯಕ್ಚುಲಿ ನೈಟ್ ಹಾಕೊಳ್ಳೋವಂಥ ಟಾಪ್ ಇದು. ಜಸ್ಟ್ 260 ರುಪೀಸ್, 64 ರುಪೀಸ್ ಅಷ್ಟೇ, 264 ರೂಪಾಯಿಗೆ ಇಷ್ಟು ಚೆನ್ನಾಗಿರುವ ಒಂದು ಸಮ್ಮರ್ಗೆ ಕಾಟನ್ ಮಿಕ್ಸ್ ಇರುವ ರಯಾನ್ ಫ್ಯಾಬ್ರಿಕ್ ಆಗಿರುತ್ತೆ. ನೋಡಿ ಪಕ್ಕದಲ್ಲೇ ಎಷ್ಟು ಲುಕ್ಕಾಗಿ ಕಾಣಿಸ್ತಿದೆ. ನಾನು ಕೂಡ ಇದನ್ನು ತೊಗೊಂಡು ಆಲ್ರೆಡಿ ಒಂದು 2 ಮಂತ್ಸ್ ಆಗಿತ್ತು. ಲಿಂಕ್ ಕೊಟ್ಬೇಡ ನಿಮಗೂ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೊಡ್ತಾ ಇರುವಂಥದ್ದು. ಇದರಲ್ಲಿ ಸೈಜ್ ಬಂದ್ಬಿಟ್ಟು ನಿಮಗೆ ಎಸ್ಸಿಂದ ಹಿಡಿದು XL ಅವೈಲೇಬಲ್ ಇದೆ. ಸೊ ತುಂಬ ಸ್ಟ್ಯಾಂಡರ್ಡ್ ಸೈಜ್ ಇರುತ್ತೆ. ನಾನು ತೊಗೊಂಡಿರೋದು ಎಲ್ಲೋ 65 kg ಇದೀನಿ ನಾನು, ನನಗೆ ಸರಿ ಹೋಗುತ್ತೆ ಎಲ್ಲೋ. ಸೊ ಸೈಜ್ನ ನೋಡಿಬಿಟ್ಟು ಪರ್ಚೇಸ್ ಮಾಡ್ಕೊಳ್ಳಿ. ಈ ರೀತಿ ಯೂನೆಕ್ ಕೊಟ್ಬಿಟ್ಟು ಲೆಂತ್ ಸ್ಲೀವ್ ಕೊಟ್ಬಿಟ್ಟು ಇಲ್ಲಿ ಒಂಥರ ಫ್ರಿಲ್ಸ್ ಕೊಟ್ಟಿರ್ತಾರೆ. ತುಂಬ ಚೆನ್ನಾಗಿರುತ್ತೆ ಫ್ಯಾಬ್ರಿಕ್ ಅಂತೂ. ಏನು ವಾಶ್ ಮಾಡಿದ್ರು ಕಲರ್ ಹೋಗೋದು, ಬಬಲ್ಸ್ ಬರೋದು ಈ ರೀತಿ ಏನೂ ಆಗೋದಿಲ್ಲ. ನಿಜವಾಗೂ ಸಖತ್ ಇಷ್ಟ ನನಗೆ ಇದಂತೂ ಡ್ರೆಸ್ಸು. ನಾನು ಯಾವಾಗಲೂ ನೈಟ್ ಹಾಕ್ಕೊಂಡೆ ಮಲ್ಕೊಳ್ಳೋದು, ಡೇ ಟೈಮಲ್ಲಿ ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು ಒಂದು ಪ್ಲಾಜಾನ ಹಾಕ್ಕೊಂಡು. ಸೊ ಹಾಗಾಗಿ ನಿಮಗೆ ಈ ಪ್ರಾಡಕ್ಟ್ ಬಗ್ಗೆ ಹೇಳ್ತಿರುವಂಥದ್ದು. ಯಾರಿಗಾದರೂ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಖಂಡಿತ ಹಾಕಿರ್ತೀನಿ ನಾನು, ನೀವು ಬೈ ಮಾಡ್ಬೋದು ಮೀಶೋಗೆ ಹೋಗ್ಬಿಟ್ಟು. ಏನಿಲ್ಲ, ಮೋರ್ ಅಂತ ಆಪ್ಷನ್ ಇರುತ್ತೆ ನನ್ನ ಟೈಟಲ್ ಬರ್ದಿರೋ ಹತ್ರ, ಅಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಅಲ್ಲಿ ಆ ಲಿಂಕ್ ಮೇಲೆ ನಾನು ಹಾಕಿರ್ತೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು, ನೀವು ಸೀದಾ ಮೀಶೋಗೆ ಹೋಗ್ಬಿಡುತ್ತೆ, ಅಲ್ಲಿ ನೀವು ಬೈ ಮಾಡ್ಬೋದು. ಸೊ ಇದರಲ್ಲಿನ ಕಲರ್ಸ್ ಕೂಡ ತುಂಬಾ ಅವೈಲೇಬಲ್ ಕೂಡ ಇದೆ. ಸೊ ನಾನು ಈ ಕಲರ್ ಇಷ್ಟ ಆಯಿತು ಅಂತ ಬುಕ್ ಮಾಡಿಕೊಂಡೆ. ಸೊ ವಿಡಿಯೋ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ, ನೋಡಿ ಕೊನೆವರೆಗೂ ನೋಡಿ, ತುಂಬಾ ಚೆನ್ನಾಗಿದೆ. ಇನ್ನೇನು ಕಾಂಚನನ ಬಾಯಿ ಬಂದಂಗೆಲ್ಲ ಬೈದಾಗ, ಮೇಡಮ್ ನಾನು ಏನೂ ಮಾಡಲಿಲ್ಲ ಮೇಡಮ್, ಅವಳೇ ಎಲ್ಲ ಮಾಡಿದ್ದು ಅಂತ ಅಂದಾಗ, ಅವಳು ಆ ರೀತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ನನ್ನ ಫೋನೆಲ್ಲ ಸಾಂಬಾರು ಒಳಗಡೆ ಹಾಕಿದ್ದಾಳೆ ಅಂತ ಕಾಂಚನ ಹೇಳಿದಾಗ, ಅದಕ್ಕೆ ನೀನು ಏನೋ ಮಾಡಿರ್ತೀಯ, ಅದಕ್ಕೆ ಅವಳಿಗೆ ಆ ರೀತಿ ಆಗಿರುತ್ತೆ ಅಂತ ಹೇಳಿದಾಗ, ಅವಳಿಗೆ ಹೇಟಾಗೋ ಥರ ಗೋಡೆಗೆ ತಳ್ಳಿದಿ ಅಂತಂದರೆ ನೀನೇ ಏನೇ ಮಾಡಿರೋದು ಅಂತ ಹೇಳ್ಬಿಟ್ಟು ಅಲ್ಲಿ ಇನ್ನೊಬ್ರು ಅಧಿಕಾರಿ ಬೈತಾ ಇರ್ತಾರೆ. ಇಲ್ಲ ಮೇಡಮ್ ನಾನು ಏನು ಮಾಡಿಲ್ಲ ಅಂತ ಹೇಳಿದಾಗ, ನಿನಗೆ ಒಂದು ಪನಿಷ್ಮೆಂಟ್ ಕೊಡ್ತಾ ಇದ್ದೀನಿ, ಏನು ಗೊತ್ತಾ, ನೀನು 10 ದಿನಗಳ ಕಾಲ ಸಸ್ಪೆಂಡ್ ಮಾಡ್ತಾ ಇದ್ದೀನಿ ನಿನ್ನಂತ ಸಸ್ಪೆಂಡ್ ಮಾಡಾಕ್ಬಿಡ್ತಾಳೆ. ಮೇಡಮ್ ಏನು ಮೇಡಮ್ ಪ್ಲೀಸ್ ಮೇಡಮ್ ಅಂತ ಬೇಡ್ಕೊಳಕ್ಕೆ ಹೋದಂಗೆಲ್ಲನ ಅಲ್ಲಿ ಏನೂ ಅವಳಿಗೆ ರೆಸ್ಪೆಕ್ಟ್ ಸಿಗೋದೇ ಇಲ್ಲ. ಇಲ್ಲ ನೀನು 10 ದಿನಗಳ ಕಾಲ ಡ್ಯೂಟಿಗೆ ಬರೋ ಆಗಿಲ್ಲ, ನಿನ್ನ ಸಸ್ಪೆಂಡ್ ಮಾಡ್ತಾ ಇದ್ದೀನಿ ಅಂದಾಗ, ಮೇಡಮ್ ನಾನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಸಸ್ಪೆಂಡ್ ಮಾಡ್ತಾ ಇದ್ರೆ ಕಾವೇರಿಗೆ ಏನು ಮಾಡ್ತೀರಾ ಅಂತ ಅಂದಾಗ ಕಾಂಚನ ಅವಳಿಗೂ ಎಚ್ಚರಿಕೆ ಆದಮೇಲೆ ಅವಳಿಗೂ ಕೂಡ ಶಿಕ್ಷೆಗಳಿದೆ ಅಂತ ಹೇಳ್ಬಿಟ್ಟು ಆ ಪೊಲೀಸ್ ಅಧಿಕಾರಿ ಹೇಳಿ ಹೋಗ್ತಾರೆ. ಇನ್ನು ಇಲ್ಲಿ ಒಂದು ಕಡೆ ಕಾವೇರಿಗೆ ಎಚ್ಚರಿಕೆ ಆಗಿಬಿಟ್ಟು ರಾಣಿ ಅಂತ ಕಿರ್ಚ್ಕೊತಾರೆ. ಮತ್ತು ಇನ್ನೊಬ್ಬರು ಬಂದುಬಿಟ್ಟು ಅಲ್ಲಿ ಪೊಲೀಸ್ ಅಧಿಕಾರಿ ಅವರೇನೆ, ನಿನಗೆ ಎಚ್ಚರಿಕೆ ಆಯಿತಾ, ಹುಷಾರಾಗಿದೆಯಾ ಅಂತ ಹೇಳಿ ಕೇಳಿದಾಗ, ಮೇಡಮ್ ಇಲ್ಲೆಲ್ಲೋ ರಾಣಿ ಇದ್ದಾಳೆ ಮೇಡಮ್, ಪ್ಲೀಸ್ ಮೇಡಮ್ ನಾನು ರಾಣಿನ ನೋಡಬೇಕು ಮೇಡಮ್ ಅಂತ ಅಂದಾಗ, ಕೂಲ್ ಯೋಚನೆ ಮಾಡಬೇಡ, ನಿನಗೆ ಆರಾಮಾಗಿರು, ನೀನು ಹುಷಾರಾಗಿದೆಯಾ, ಈ ಸದ್ಯಕ್ಕೆ ಓಡಾಡೋಂಗಿಲ್ಲ, ಒಂದು ವಿಷಯ ಗೊತ್ತಾ, ರಾಣಿ ಬಂದಿರೋದಂತೂ ಸತ್ಯ ಅಂದಾಗ, ಹಂಗಾದರೆ ನಾನು ಅಂದ್ಕೊಂಡಿರೋ ಸತ್ಯನೇ ರಾಣಿ ಬಂದಿದ್ದಾಳೆ ಅಂತಂದಾಗ, ಹೌದು ನಿಮ್ಮ ಅಣ್ಣನ ಜೊತೆಗೆ ರಾಣಿ ಬಂದಿದ್ಲು ಅಂತ ಹೇಳ್ಬಿಟ್ಟು ಹೇಳಿದಾಗ, ಮೇಡಮ್ ಒಂದೇ ಒಂದು ಸರಿ ನನಗೆ ಅವಕಾಶ ಮಾಡಿಕೊಡಿ ಮೇಡಮ್, ನಮ್ಮ ರಾಣಿನ ನಾನು ನೋಡಬೇಕು, ನಮ್ಮ ಅಣ್ಣನ ಹತ್ರ ನಾನು ಮಾತಾಡಬೇಕು ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ಕೊತಾಳೆ. ಇಲ್ಲ ಅವ್ರು ಆಲ್ರೆಡಿ ಹೋದರು, ನೀನು ಯೋಚನೆ ಮಾಡಬೇಡ, ಇನ್ನೊಂದು ಸರಿ ಬಂದಾಗ ಖಂಡಿತ ನಾನು ಪರ್ಮಿಷನ್ ಕೊಡ್ತೀನಿ ಅಂತ ಅಲ್ಲಿರೋ ಅಧಿಕಾರಿ ಹೇಳ್ತಾರೆ. ಏಕೆಂದರೆ ಅಲ್ಲಿರೋರೆಲ್ಲ ಅಧಿಕಾರಿಗೆ ಅವಳು ತುಂಬ ಒಳ್ಳೆಯಳು ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥದ್ದೇ. ಸೊ ಇನ್ನೇನು ಫೈನಲಿ ದೂರದಿಂದಾದರೂ ನೋಡ್ತೀನಿ ಅಂತ ಅಂದಾಗ ಪೊಲೀಸ್ ಅಧಿಕಾರಿ ಇದ್ಕೊಂಡು ರೂಮಿಗೆ ಒಂದು ಕಡೆ ರೂಮಿಗೆ ಕರ್ಕೊಂಡು ಬರ್ತಾರೆ ಕಾವೇರಿನ. ಇನ್ನು ಇಲ್ಲಿ ಕಾಂಚನಾಗಂತೂ ಸಿಕ್ಕಾಪಟ್ಟೆ ಕೋಪ ಬಂದಿರುತ್ತೆ. ಕಾವೇರಿ ನನ್ನ ಸಸ್ಪೆಂಡ್ ಮಾಡಿಸ್ತೀಯಲ್ಲ ನೀನು, ನಿನಗೈತೆ ಕಣೆ, ಹೇಗಿದ್ರು ನಾನೀಗ ಹೊರಗಡೆ ಇರ್ತೀನಿ, ನಿನಗೈತೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಇವಳು ಮುಂದೆ ಇರ್ತಾಳೆ, ಹಿಂದೆ ರಾಣಿನೂ ಅವರಣ್ಣ ನಿಂತಿರ್ತಾರೆ. ಫೈನಲಿ ನೋಡ್ತಾರೋ ನೋಡಲ್ವಂತ ಕೊನೆವರೆಗೂ ನೋಡಿ. ಇನ್ನು ಇಲ್ಲಿ ಒಂದು ಕಡೆ ಒಂದು ರೂಮಿಗೆ ಕರ್ಕೊಂಡು ಬಂದು ಕಾವೇರಿನ, ನೀನು ಇವಾಗ ನೋಡಬೇಕಲ್ವಾ ನಿಮ್ಮ ಅಣ್ಣನು ನಿನ್ನ ಮಗಳನ್ನ ಅಂತೇಳಿ ಅಧಿಕಾರಿಗಳು ಕೇಳಿಬಿಟ್ಟು
ಅಂದರೆ ಕ್ಯಾಮ್ರಾ ಇರುತ್ತಲ್ವ, ಆ ಟಿ ವಿಗೆ ಅಟ್ಯಾಚ್ ಮಾಡಿಬಿಟ್ಟು ಅವಳಿಗೋಸ್ಕರ ತೋರಿಸ್ತಾರೆ. ಅದನ್ನು ನೋಡಿಬಿಟ್ಟು ತುಂಬಾ ಕಣ್ಣೀರು ಬಂದುಬಿಡುತ್ತೆ ಕಾವೇರಿಗೆ. ಇದನ್ನು ನೋಡಬೇಕಾದಾಗಂತೂ ನಿಜವಾಗೂ ನನಗೂ ಕಣ್ಣೀರು ಬಂತು, ಅಷ್ಟು ಫೀಲ್ ಆಗುತ್ತೆ. ಸೊ ಅದನ್ನೆಲ್ಲ ನೋಡಿ ಅವಳು ತುಂಬಾ ಖುಷಿ ಪಡ್ತಾಳೆ. ಮೇಡಮ್ ನಿಮ್ಮ ಅಣ್ಣನ ಇವರು ಅಂತ ಕೇಳ್ತಾರೆ ಅಲ್ಲೊಬ್ರು ನರ್ಸು, ರಕ್ತ ಕರ್ಕೊಂಡು ಹೋಗಿದ್ರಲ್ಲ ಕೊಡ್ಸೋಕ್ಕೆ ಅವರು. ಹೌದು ನಮ್ಮ ಅಣ್ಣ ಅಂದಾಗ, ಮೇಡಮ್ ಒಂದು ವಿಷಯ ಗೊತ್ತಾ, ಇವರೇ ನಿಮಗೆ ರಕ್ತ ಕೊಟ್ಟಿದ್ದು ಅಂದಾಗ, ನೋಡು ಕಾವೇರಿ ನೀನೆಷ್ಟು ಅದೃಷ್ಟವಂತೆ, ನೀನು ತುಂಬ ಒಳ್ಳೆಯಳು ಕಾವೇರಿ, ಅದಕ್ಕೆ ನಿಮ್ಮ ಅಣ್ಣನೇ ಬಂದು ನಿನಗೆ ರಕ್ತ ಕೊಡೋ ಥರ ಆಗೋಗಿದೆ, ನೀನು ಇಷ್ಟರಲ್ಲೇ ನಿನಗೆಲ್ಲ ಒಳ್ಳೇದಾಗುತ್ತೆ, ಯೋಚನೆ ಮಾಡಬೇಡ ಅಂತ ಹೇಳ್ಬಿಟ್ಟು ಅಲ್ಲಿರೋ ಅಧಿಕಾರಿ ಹೇಳ್ತಾರೆ. ಆಗ ಅಂದ ತಕ್ಷಣನೇ ಕಾವೇರಿಗೆ ಇನ್ನೂ ಕಣ್ಣೀರು ಬರುತ್ತೆ. ನನಗೆ ಹೇಗೋ ಇನ್ಮೇಲೆ ಸೇಫ್ಟಿಯಾಗಿದ್ದಾಳೆ ನನ್ನ ಮಗಳು ಅಂತ ನನಗೆ ಖುಷಿ ಆಗ್ತಿದೆ ಮೇಡಮ್. ಆದರೆ ಏನು ಗೊತ್ತಾ, ಈ ಖುಷಿನ ನೋಡೋಕೆ ನನಗೆ ಸಾಕು. ಇನ್ನು ನನ್ನ ಮಗಳು ಸುಖವಾಗಿರ್ತಾಳೆ, ನಮ್ಮ ಅಣ್ಣ ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋ ಧೈರ್ಯ ನನಗೆ ಬಂದಿದೆ. ಇನ್ನು ಎಷ್ಟು ದಿನ ನಾನು ಜೈಲಲ್ಲಿ ಇದ್ದರೂ ಕೂಡ ನನಗೆ ಯಾವುದೇ ಒಂದು ಟೆನ್ಷನ್ ಇಲ್ಲ ಮೇಡಮ್, ನನಗೆ ಈ ಖುಷಿ ಆಯಿತು ಅಂತ ಹೇಳ್ಬಿಟ್ಟು ಪೊಲೀಸ್ ಅಧಿಕಾರಿ ಕೈಲಿ ಹೇಳ್ತಾಳೆ ಕಾವೇರಿ. ಇನ್ನು ಇಲ್ಲಿ ಫೈನಲಿ ಇವರಿಬ್ಬರು ಮಾವನು ಸೊಸೆ ಇಬ್ಬರು ಬರ್ತಾ ಇರ್ತಾರೆ ರೋಡಲ್ಲಿ. ಬೇಜಾರು ಮಾಡ್ಕೋಬೇಡ ರಾಣಿ, ಇನ್ನೊಂದು ಸರಿ ನಾವು ಖಂಡಿತ ಬೇಗನೆ ಸ್ಕೂಲ್ ಡ್ರೆಸ್ಸಲ್ಲಿ ಬರೋಣ ನಿಮ್ಮಮ್ಮನ್ನ ನೋಡೋಕ್ಕೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಅದನ್ನೆಲ್ಲ ಕಾವೇರಿ ನೋಡಿ ಕಣ್ಣು ತುಂಬ್ಕೊತಾಳೆ. ತುಂಬಾ ಅವಳಿಗೂ ಸಿಕ್ಕಾಪಟ್ಟೆ ಅಳು ಬಂದ್ಬಿಡುತ್ತೆ. ಇನ್ನು ಅದೆಲ್ಲ ಹೇಳಿ ಹೋಗ್ತಾ ಇರ್ತಾರೆ ಕರ್ಕೊಂಡು ಹೋಗ್ಬೇಕಾದಾಗ ಇಲ್ಲಿ ಏನು ಮಿಸ್ಟೇಕ್ ಆಗ್ಬಿಡುತ್ತೆ ಅಂತಂದರೆ, ಆ ಕಡೆ ಇದ್ದ ಕಾಂಚನ ಬರೋದನ್ನ ನೋಡಿಬಿಡ್ತಾಳೆ ಅವಳು. ಆ ಕಾಂಚನ ಬರೋದನ್ನ ನೋಡಿ ಎಲ್ಲಿ ನನ್ನ ಮಗಳನ್ನ ನಮ್ಮ ಅಣ್ಣನ ನೋಡ್ತಾಳೋ ಅಂತ ಹೇಳ್ಬಿಟ್ಟು ಗಾಬರಿ ಪಟ್ಕೊಂಡು BP ಲೋ ಆಗಿಬಿಡುತ್ತೆ ಅವಳಿಗೆ. ನೋಡಿ ಅಂತ ಕ್ಯಾಮ್ರಾದಲ್ಲಿ ಈ ರೀತಿ ಕೈ ತೋರಿಸ್ತಾ ಇರ್ತಾಳೆ. ಸೊ ಆದರೆ ಇಲ್ಲಿ ಕಾಂಚನ ಒಂದು ಕಡೆ ಹೋಗ್ತಾ ಇರ್ತಾಳೆ, ಇವರು ಅಲ್ಲೇ ಹೋಗ್ತಾ ಇರ್ತಾರೆ, ರಾಣಿನೂ ಸತ್ಯಣ್ಣ ಇಬ್ಬರು ಕೂಡ. ಆದರೆ ಬೈ ಮಿಸ್ಟೇಕಾಗಿ ಎಲ್ಲ ಒಂದು ಕಡೆ ಮಿಸ್ ಆಗಿ ಅವ್ರು ಆ ಕಡೆ ಇವ್ರು ಈ ಕಡೆ ಹೋಗ್ತಾರಷ್ಟೇ. ಕಾವೇರಿಗೆ ಮಾತ್ರ ತುಂಬಾ BP ಲೋ ಆಗಿಬಿಟ್ಟು ಮತ್ತೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ ಕರ್ಕೊಂಡೋಗಿ. ಇನ್ನು ಇಲ್ಲಿ ಒಂದು ಕಡೆ ರಾಣಿದು ಸ್ಲಿಪ್ಪರ್ ಕಿತ್ತೋಗ್ಬಿಡುತ್ತೆ. ಮಾವ ನನಗೆ ನಡೆಯೋ ಅಭ್ಯಾಸ ಇದೆ, ನಾನು ಹಾಗೆ ನಡಿತೀನಿ ಅಂತ ಹೇಳಿ ನಡೀತಾ ಇರ್ತಾಳೆ. ಮತ್ತು ನನ್ನ ಹಾಕೋ ಅಂತ ಕೊಟ್ಟರು ಕೂಡ ಹಾಕ್ಕೊಳ್ಳೋದಿಲ್ಲ. ಅವ್ರ ಮಾವ ಇದ್ಕೊಂಡು ತಿರ್ಗಿ ಆಮೇಲೆ ನೋಡಿದ್ಯಾ ಅಂತ ಅಂದಾಗ ಅವ್ರ ಮಾವನ ಹಿಂಗೆ ನೋಡ್ತಾ ಇರ್ತಾಳೆ. ಮತ್ತು ಈ ಸ್ಲಿಪ್ಪರು ಬೇಡ, ಆ ಕಡೆ ಹಾಕ್ಬಿಡು, ನನ್ನ ಹಾಕೋತಾಗ ಕಾಲು ತುಂಬ ಸುಡ್ತಾ ಇದೆ ಅಂತೇಳಿ ಅವ್ರ ಮಾವ ಕೊಡ್ತಾನೆ. ನಿಜವಾಗ ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ಸೊ ಅದನ್ನು ಹಾಕ್ಕೊಂಡು ಬರ್ತಾ ಇರ್ತಾಳೆ. ನಿನಗೆ ಇವತ್ತು ಒಳ್ಳೆ ಸ್ಲಿಪ್ಪರ್ನ ಕೊಡಿಸ್ತೀನಿ ರಾಣಿ, ದೊಡ್ಡ ಸ್ಲಿಪ್ಪರ್ ಅಂಗಡಿ ಕರ್ಕೊಂಡು ಹೋಗ್ಬಿಟ್ಟು ನಿನಗೆ ಯಾವ್ದು ಬೇಕೋ ಅದನ್ನ ತಗೋ ಸ್ಲಿಪ್ಪರ್ನ ಅಂತ ಹೇಳ್ಬಿಟ್ಟು ಅವ್ರ ಮಾವ ಕರ್ಕೊಂಡು ಬರ್ತಾನೆ. ಒಂದು ದೊಡ್ಡ ಸ್ಲಿಪ್ಪರ್ ಅಂಗಡಿ ಕರ್ಕೊಂಡು ಬಂದ ತಕ್ಷಣ ಆ ಮಗು ಕಣ್ಣು ತುಂಬ ನೋಡ್ಕೊತಾಳೆ. ಯಾಕೆ ಅಂದರೆ ಅವಳಿಗೆ ಏನಂತಲೇ ಗೊತ್ತಿಲ್ಲ ಹೊರಗಡೆ ಪ್ರಪಂಚ. ಏಕೆಂದರೆ ಅವಳು 10 ವರ್ಷ ಜೈಲಲ್ಲಿ ಕಳೆದಿರೋದ್ರಿಂದ ಯಾವುದೇ ಒಂದು ಹೊಸದನ್ನ ನೋಡಿದರೂ ಕೂಡ ಅವಳಿಗೊಂದು ಆಶ್ಚರ್ಯನೇ ಫೀಲ್ ಆಗುತ್ತೆ. ಅವ್ರ ಮಾವನ ಕಿವಿ ಹತ್ರ, ಮಾವ ಒಂದು ವಿಷಯ ಗೊತ್ತಾ, ನಮಗೆ ಈ ಥರ ದೊಡ್ಡ ಅಂಗಡಿಗೆ ಜೈಲಲ್ಲಿ ಸ್ಲಿಪ್ಪರ್ ಕೊಡ್ತಾ ಇರಲಿಲ್ಲ, ಒಂದೇ ಒಂದು ಜೊತೆ ಕೊಡ್ತಿದ್ರು ಜೈಲರೇ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಹಾಗಾದರೆ ಸ್ಲಿಪ್ಪರ್ನ ಒಳ್ಳೆ ಕೊಡಿಸ್ತೀನಿ ರಾಣಿ ಅಂತ ಏನು ಎಷ್ಟು ಕಲೆಕ್ಷನ್ ತೆಗ್ದಾಕ್ಸಿ ಅವಳಿಗೆ ಕಾಲಿಗೆ ತೊಡ್ಸೋದು ತೆಗಿಯೋದು, ಕಾಲಿಗೆ ತೆಗ್ಸೋದು, ಇದು ಮಾಡೋದು ಅಂತ ಹೇಳಿ ಎಲ್ಲ ತುಂಬ ಖುಷಿಯಿಂದ ಒಂದು ಜೊತೆ ಸ್ಲಿಪ್ಪರ್ನ ಫೈನಲಿ ಸೆಲೆಕ್ಟ್ ಮಾಡಿ ಇವಾಗ ಹಾಕ್ಕೊಂಡಿದ್ದಾಳಲ್ವ ಅದನ್ನೇ ಸೆಲೆಕ್ಟ್ ಮಾಡ್ತಾನೆ ಅವ್ರ ಮಾವ. ಅದನ್ನು ಹಾಕ್ಕೊಂಡಿದ್ದಾದ್ಮೇಲೆ ಶೂ ನೋಡಿಬಿಡ್ತಾಳೆ ಅವಳು, ವೈಟ್ ಶೂನ. ಅದನ್ನು ಹಿಡ್ಕೊಂಡು ನೋಡ್ತಾಳೆ. ಮಾವ ಈ ಶೂ ಚೆನ್ನಾಗಿದೆಯಲ್ಲ ಅಂತ ಕೇಳಿದಾಗ, ತುಂಬ ಚೆನ್ನಾಗಿದೆ ರಾಣಿ, ನಿನಗೆ ಬೇಕಾದಂದಾಗ, ಹೌದು ತುಂಬ ಇಷ್ಟ ಆಯಿತು ನನಗೆ ಅಂತ ಅಂದಾಗ ಅವ್ರು ಇದ್ಕೊಂಡು ಈ ಶೂ ಎಷ್ಟು ಅಂತ ಕೇಳ್ತಾರೆ ಚಪ್ಪಲಿ ಅಂಗಡಿಯವ್ರನ್ನ. 900 ರೂಪೀಸ್ ಅಂತ ಹೇಳಿದಾಗ, ವಾ 900 ರೂಪಾಯಾ, ಅಯ್ಯಪ್ಪ ನನಗೆ ಬೇಡಪ್ಪ ಈ ಶೂ ಅಂತ ಹೇಳ್ಬಿಟ್ಟು ಸೈಡ್ಗೆ ಇಟ್ಬಿಡ್ತಾಳೆ. ಸೈಡಿಗೆ ಅವ್ರ ಅತ್ತೆ ಹೇಳಿದ್ನ ನೆನ್ಪು ಮಾಡ್ಕೊತಾಳೆ, ನಿಮ್ಮಮ್ಮ ಏನಾದರೂ ಬ್ಯಾಗಲ್ಲಿ ದುಡ್ಡನ್ನ ಇಟ್ಟು ಕಳಿಸಿದ್ಲಾ ಅಂತ ಹೇಳ್ಬಿಟ್ಟು, ಅದಕ್ಕೆ ಬೇಡ ಅಂತ ಹೇಳ್ಬಿಡ್ತಾಳೆ ಮಗು. ಇಲ್ಲ ತಗೋ ರಾಣಿ, ನಿನಗೆ ಸ್ಕೂಲ್ಗೆಲ್ಲ ಬೇಕಾಗುತ್ತೆ, ಇಲ್ಲಾಂದರೆ ಅಲೋ ಮಾಡಿಸೋದಿಲ್ಲ ಸ್ಕೂಲಲ್ಲಿ ಅಂತ ಹೇಳಿದಾಗ, ಸರಿ ಆಯಿತು ಮಾವ ಆಗಿದ್ರೆ ಅಂತ ಹೇಳ್ಬಿಟ್ಟು ಆ ಸ್ಲಿಪ್ಪರ್ನ ಶೂನ 2 ಜೊತೆ ಕೂಡ ರಾಣಿ ತೊಗೊಳ್ತಾಳೆ. ಇವತ್ತಿನ ಸಂಚಿಕೆ ಅಂತೂ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಇನ್ನು ಅತ್ತೆ ಹತ್ರ ಏನೇನು ಕಾಟ ಇದೆಯೋ ರಾಣಿಗೂ ಅವ್ರ ಮಾವನಿಗಿಬ್ರಿಗೂ. ಇಲ್ಲಿ ಒಂದು ಕಡೆ ಕಾಂಚನ ವಿಷಯನ ಮುಟ್ಟಿಸ್ಬೇಕು ಅಂತ ವರದಾ ಮನೆ ಹತ್ರ ಬಂದ ಆಗಿದೆ. ಇಲ್ಲಿ ಸೆಕ್ಯೂರಿಟಿ ಒಳಗಡೆ ಬಿಡ್ತಾನೋ ಬಿಡಲ್ವೋ, ವರದಾ ಹತ್ರ ಮಾತಾಡಲ್ವೋ, ನಾಳೆ ನಾವು ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.